ಜೀವನದಲ್ಲಿ ಕೆಲವರು ಆಟ ಆಡ್ತಾ ಇದ್ದಾರೆ ಅಂತ ಗೊತ್ತಿದ್ರೂನು ಏನು ಗೊತ್ತಿಲ್ಲ ಅನ್ನೋ ತರ ಇರ್ತೀವಲ್ಲ, ಅದು ನಿಜವಾದ ತಾಳ್ಮೆ. ಎಲ್ಲ ಹೃದಯದಲ್ಲೂ ನೋವಿದೆ, ಅದನ್ನು ವ್ಯಕ್ತಪಡಿಸುವ ರೀತಿ ಮಾತ್ರ ಬೇರೆ. ಕೆಲವರು ಕಣ್ಣಿನಲ್ಲಿ ಬಚ್ಚಿಡ್ತಾರೆ, ಇನ್ನು ಕೆಲವರು ನಗುವಿನಲ್ಲಿ ಬಚ್ಚಿಡ್ತಾರೆ. ಬೇರೆಯವರ ಅವಶ್ಯಕತೆಗಳೊಂದಿಗೆ ಆಟ ಆಡೋ ಜನರಿಗೆ ಅವರ ಅವಶ್ಯಕತೆ ಬಂದಾಗ ದೇವರು ಆಟ ಆಡಿಸ್ತಾನೆ. ಬೇರೆಯವರಿಗೆ ಬೈಯುವಾಗ ತಿಳಿದುಕೊಳ್ಬೇಕು ನಮ್ಮ ಬಾಯಿ ಹೊಲಸಾಗುವುದೆಂದು. ಬೇರೆಯವರ ಮನೆಯ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡುವಾಗ ತಿಳಿಬೇಕು ನಮ್ಮ ಮನೆಯಲ್ಲೂ ಹೆಣ್ಣು ಮಕ್ಕಳಿದ್ದಾರೆ ಎಂದು. ಬೇರೆಯವರ ಜೀವನದ ಬಗ್ಗೆ ಮಾತಾಡುವಾಗ ತಿಳಿದುಕೊಳ್ಬೇಕು ನಾಳೆ ನಮ್ಮ ಜೀವನದಲ್ಲಿ ಏನಾಗ್ತದೆ ಎಂದು. ಬೇರೆಯವರ ಮೇಲೆ ಸುಳ್ಳು ಆಪಾದನೆ ಹಾಕುವ ಮುನ್ನ ಯೋಚಿಸಬೇಕು ಸತ್ಯಕ್ಕೆ ಯಾವಾಗಲೂ ಜಯ ಸಿಗುವುದೆಂದು. ನಮ್ಮನ್ನು ನಾವೇ ಬುದ್ಧಿವಂತರು ಧೈರ್ಯವಂತರು ಅಂದುಕೊಳ್ಳೋದ್ಕಿಂತ ಮುಂಚೆ ತಿಳಿದುಕೊಳ್ಬೇಕು ದೇವರು ಎಲ್ಲರಿಗೂ ಬುದ್ಧಿಶಕ್ತಿಯನ್ನ ಕೊಟ್ಟಿದ್ದಾನೆಂದು. ಸ್ಪಂದನೆಗಳೇ ಇಲ್ಲದ ಜಾಗದಲ್ಲಿ ಭಾವನೆಗಳನ್ನ ವ್ಯಕ್ತಪಡಿಸುವುದು ವ್ಯರ್ಥ. ಒತ್ತಾಯಕ್ಕೋ ಅನಿವಾರ್ಯಕ್ಕೋ ಮಾತನಾಡಿದ್ರೆ ಅಲ್ಲಿ ಮಾತುಗಳು ಇರ್ತದೆ ವಿನಃ ಭಾವನೆಗಳಿಗೆ ಬೆಲೆ ಇರುವುದಿಲ್ಲ. ಚಾಡಿ ಹೇಳಿ ಒಬ್ಬರಿಂದೊಬ್ಬರಿಗೆ